ಎರಡನೇ ವಿಶ್ವ ಯುದ್ಧವು ಪ್ರಾರಂಭವಾದಾಗ ಆರ್ಎಸ್ಎಸ್ ಸರ್ಕಾರವನ್ನು ಬೆಂಬಲಿಸಲು ನಿರಾಕರಿಸಿತು. ಇದರಿಂದ ಮತ್ತಷ್ಟು ಬ್ರಿಟಿಷರ ಕೋಪಕ್ಕೆ ಗುರಿಯಾದರು. 1939 ಜೂನ್ನಲ್ಲಿ ಗೃಹ ಇಲಾಖೆಯು ಸಿಪಿ ಸರ್ಕಾರವನ್ನು ಕ್ರಿಮಿನಲ್ ಲಾ ತಿದ್ದುಪಡಿ ಕಾಯ್ದೆ ಸೆಕ್ಷನ್ 16 ಬಳಸಿ ಆರ್ಎಸ್ಎಸ್ ಅನ್ನು ನಿಷೇಧಿಸಲು ಕೇಳಿತು. ಪ್ರಾಂತ್ಯದ ಮುಖ್ಯ ಕಾರ್ಯದರ್ಶಿ GM ತ್ರಿವೇದಿಯವರು ಇದು ಸಾಧ್ಯವಿಲ್ಲ ಅಂತ ಒತ್ತಾಯಿಸಿದ್ರು. ಅವರು ಮತ್ತೊಂದು ತಂತ್ರವನ್ನು ಬಳಸಿದ್ರು. ಡಿಫೆನ್ಸ್ ಆಫ್ ಇಂಡಿಯಾ ನಿಯಮದ ಅಡಿಯಲ್ಲಿ ಒಂದು ಹೊಸ ಅಧಿಸೂಚನೆಯನ್ನು ಹೊರಡಿಸಲಾಯಿತು. ಮಿಲಿಟರಿ ತರಬೇತಿಗಳನ್ನು ಮತ್ತು ಯೂನಿಫಾರ್ಮ್ಗಳನ್ನು ನಿಷೇಧಿಸಿತು. ಸ್ಪಷ್ಟವಾದ ಗುರಿ ಆರ್ಎಸ್ಎಸ್. ನೂರಾರು ಆರ್ಎಸ್ಎಸ್ ಸ್ವಯಂ ಸೇವಕರು ಆ ಆದೇಶ ವಿರುದ್ಧ ಬಂಧನಕ್ಕೆ ಒಳಗಾದರು. ಸಿಪಿ ಪ್ರಾಂತದ ಚಿಮೂರು ಮತ್ತು ಅಷ್ಟೇ ತಾಲೂಕಿನಲ್ಲಿ ಆರ್ಎಸ್ಎಸ್ ಸ್ವಯಂ ಸೇವಕರ ಮೇಲೆ ನಡೆದ ಪೊಲೀಸ್ ಕ್ರೂರತೆಯು ಕೆಲವು ಜನರ ಸಾವಿಗೆ ಕಾರಣವಾಯಿತು. ಅನೇಕರಿಗೆ ಜೈಲಿಗೆ ಕಳಿಸಲಾಯಿತು. ಆರ್ಎಸ್ಎಸ್ ನಲ್ಲಿ ಹಲವಾರು ಸುಭಾಷ್ ಚಂದ್ರ ಬೋಸ್ ಅವರ ಭಾರತೀಯ ರಾಷ್ಟ್ರೀಯ ಸೇನೆಗೆ ತಮ್ಮ ಬೆಂಬಲವನ್ನು ಹೊಂದಿದ್ದರು. ಇದರಿಂದ ಸರ್ಕಾರವು ಅವರ ಮೇಲೆ ಶಂಕೆ ವ್ಯಕ್ತಪಡಿಸಿತು. ಈ ಶಂಕೆಯು ಅವರು ಒಟ್ಟಾಗಿ ಬ್ರಿಟಿಷ್ ಸೇನೆಯಲ್ಲಿ ಬಂಡಾಯವನ್ನು ಪ್ರಚೋದಿಸಬಹುದು ಎಂಬುದಕ್ಕೆ ಕಾರಣವಾಯಿತು. ಬ್ರಿಟಿಷರು ತಮ್ಮ ವರದಿಯಲ್ಲಿ ಬರೀತಾರೆ, ಆರ್ಎಸ್ಎಸ್ ಸ್ವಯಂ ಸೇವಕರು ಸೇನಾ, ನೌಕಾ, ಪೋಸ್ಟ್, ಟೆಲಿಗ್ರಾಫ್, ರೈಲು ಮುಂತಾದ ಆಡಳಿತ ಸೇವೆಗಳಲ್ಲಿ ವಿವಿಧ ಇಲಾಖೆಗಳಲ್ಲಿ ಪ್ರವೇಶಿಸಿದ್ದಾರೆ. ಹಾಗಾಗಿ ಸಮಯ ಬಂದಾಗ ಆಡಳಿತ ಇಲಾಖೆಯಲ್ಲಿಯೂ ಬಂಡಾಯ, ಅಸಹಕಾರ ಮಾಡಬಹುದು. ಆರ್ಎಸ್ಎಸ್ ಸಂಘಟನೆ ಬ್ರಿಟಿಷ್ ವಿರೋಧಿಯಾಗಿದೆ ಎಂಬುದನ್ನು ವರದಿಯಲ್ಲಿ ಹೇಳಿದ್ರು. ಪರಿಣಾಮವಾಗಿ ಆರ್ಎಸ್ಎಸ್ ಪ್ರಶಿಕ್ಷಣ ಶಿಬಿರಗಳಿಗೆ ನಿಷೇಧ ಆದೇಶಗಳನ್ನು ಹೊರಡಿಸಲಾಯಿತು. ತರಬೇತಿ ಕೇಂದ್ರಗಳ ಮೇಲೆ ದಾಳಿ ಮಾಡಲಾಯಿತು ಮತ್ತು ಕಾರ್ಯಕರ್ತರನ್ನು ಬಂಧಿಸಲಾಯಿತು. 1943 ಡಿಸೆಂಬರ್ 13ರಂದು ಗೃಹ ಇಲಾಖೆಯ ಅಧಿಕಾರಿ GM ಅಹಮದ್ ಹೇಳ್ತಾರೆ, ಇದು ಆರ್ಎಸ್ಎಸ್ಗೆ ದೊಡ್ಡ ಹೊಡೆತ ನೀಡುತ್ತದೆ ಅಂತ.